ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಸಂಚಿಕೆನಲ್ಲೂ ಕೂಡ ಆರೋಗ್ಯದ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮ್ಗೆ ನೀಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ಸಂಚಿಕೆನಲ್ಲಿ ಥೈರಾಯ್ಡ್ ನ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಥೈರಾಯ್ಡ್ ಅಂದ್ರೆ ಏನು, ಈ ಥೈರಾಯ್ಡ್ ಗ್ರಂಥಿ ಮನುಷ್ಯರಿಗೆ ಎಷ್ಟು ಮುಖ್ಯವಾಗುತ್ತೆ, ಇನ್ನು ಈ ಥೈರಾಯ್ಡ್ ಗ್ರಂಥಿನಲ್ಲಿ ವ್ಯತ್ಯಾಸವಾದರೆ ಏನೆಲ್ಲ ಒಂದು ಬದಲಾವಣೆಗಳನ್ನ ನಮ್ಮ ದೇಹದಲ್ಲಿ ನೋಡಬಹುದಾಗಿದೆ, ಥೈರಾಯ್ಡ್ ಬರ್ಲಿಕ್ಕೆ ಕಾರಣಗಳೇನು, ಹಾಗೆ ಯಾವ ಒಂದು ಸಿಂಪ್ಟಮ್ಸ್ ಇಂದ ಇದು ಥೈರಾಯ್ಡ್ ಅಂತ ನಾವು ಗುರುತಿಸ್ಕೊಳ್ಬಹುದು, ಯಾವ ಹಂತದಲ್ಲಿ ನೀವು ಡಾಕ್ಟರ್ನ ಹೋಗಿ ಭೇಟಿ ಆಗ್ಬೇಕಾಗತ್ತೆ, ಇನ್ನು ಥೈರಾಯ್ಡ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಆಪರೇಷನ್ನೇ ಮದ್ದಾಗತ್ತಾ ಅಥವಾ ಆಪರೇಷನ್ ಇಲ್ದೇನೆ ಕೂಡ ಈ ಕಾಯಿಲೆಯನ್ನ ಗುಣಪಡಿಸ್ಕೊಳ್ಬಹುದಾ, ಇದರಲ್ಲಿ ಎಷ್ಟು ಹಂತಗಳಿವೆ, ಎಷ್ಟು ಟೈಪ್ಸ್ ಇದೆ, ಈ ಎಲ್ಲ ಮಾಹಿತಿಯ ಕುರಿತಾಗಿ ಒಂದಷ್ಟು ವಿಚಾರವನ್ನ ಇವತ್ತಿನ ಸಂಚಿಕೆ ಮುಖಾಂತರವಾಗಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಅಂಜನಪ್ಪನವರು. ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್, ಮೊಟ್ಟ ಮೊದಲನೇದಾಗಿ ಈ ಥೈರಾಯ್ಡ್ ಅಂದ್ರೆ ಏನು, ಈ ಥೈರಾಯ್ಡ್ ಗ್ರಂಥಿ ನಮಗೆ ಎಷ್ಟು ಮುಖ್ಯವಾಗುತ್ತೆ ತಿಳಿಸ್ಕೊಡಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಮ್ಮ ಇದು. ಅಶ್ವವೇಗ ಈ ಕಾರ್ಯಕ್ರಮದ ಮುಖಾಂತರ ಇದು ಸರ್ವೇ ಸಾಮಾನ್ಯ. ಬಹಳ ಜನ ಹೆಣ್ಮಕ್ಳು ಹೇಳ್ತಾರೆ, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಡಾಕ್ಟ್ರೆ, ನಾನು ಥೈರಾಯ್ಡ್ ಪ್ರಾಬ್ಲಮ್ ಮಾತ್ರೆ ತಗೊಳ್ತಿದ್ದೀನಿ ಅಂತಾರೆ. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ದೇಹದಲ್ಲಿ ಅನೇಕ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದ್ದಾವೆ. ಎಂಡೋಕ್ರೈನ್ ಅಂದರೆ ಅದರ ಹಾರ್ಮೋನ್ನ ಡೈರೆಕ್ಟಾಗಿ ಬ್ಲಡ್ಗೆ ಹೋಗುತ್ತೆ. ಬ್ರೈನ್ನಲ್ಲಿ ಪಿಟ್ಯುಟರಿ ಇದೆ, ಕುತ್ತಿಗೆಯಲ್ಲಿ ಥೈರಾಯ್ಡ್ ಇದೆ, ಅಡ್ರನಲ್ ಗ್ಲ್ಯಾಂಡ್ ಇದೆ, ಪಿಟ್ಯುಟರಿ ಗ್ಲ್ಯಾಂಡ್ ಇದೆ. ಇಷ್ಟೆಲ್ಲ ಇದರಲ್ಲಿ ಇವತ್ತು ಥೈರಾಯ್ಡ್ ಬಗ್ಗೆ ಮಾತನಾಡ್ತಿದ್ದೇವೆ. ಯಾಕಂದರೆ ಥೈರಾಯ್ಡ್ ಎಷ್ಟು ಇಂಪಾರ್ಟೆಂಟ್ ಆರ್ಗನ್ ಅಂದರೆ, ಬೈ ಚಾನ್ಸ್ ಒಂದು ಮಗು ಹುಟ್ಟಿದಾಗೆ ಥೈರಾಯ್ಡ್ ಇಲ್ಲ ಅಂದರೆ ಅದು ಡ್ವಾರ್ಫ್ ಆಗಿ, ನೋಡಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಸರ್ಕಸ್ನ ನೋಡಿವಿ, ಕುಳ್ಳ ಇಟೇಟ್, ಯಾಕಂಗೆ ಕುಳ್ಳ ಅಂತ ಮೊದಲೆಲ್ಲ ಕಂಡಿಡ್ಕೊಳ್ಳೇ ಇಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲ ಅಂದರೆ ಇಟ್ಸ್ ಎ ಗ್ರೋತ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ, ಥೈರಾಯ್ಡ್ ಹಾರ್ಮೋನ್ ಎರಡನೇ ಹಾರ್ಮೋನು. ಇವೆರಡಿಗೂ ಕೂಡ ಇದ್ರೆ ಅಷ್ಟೇ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ. ಸೊ ಈ ಥೈರಾಯ್ಡ್ ಎಲ್ಲಿದೆ, ಯಾಕೆ ಇದನ್ನು ಥೈರಾಯ್ಡ್ ಅಂತಾರೆ? ನನ್ನ ಭಾಳ ಫೇವ್ರೆಟ್ ಸಬ್ಜೆಕ್ಟ್ ಇದು ಕ್ಲಾಸ್ ತಗೊಳ್ಳೋವಾಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಇನ್ನು ನನ್ನ ಪೋಸ್ಟ್ ಗ್ರಾಜ್ಯುಯೇಟ್ ಟೈಮ್ನೊಳಗೆ ನನ್ನ ಥೀಸಿಸ್ ಕೂಡ ಥೈರಾಯ್ಡ್ ಇತ್ತು. ಆ್ಯಂಡ್ ನಿಮ್ಗೆ ಹೇಳ್ತೀನಿ, ಇದುವರೆಗೂ ಭಾಳ ಸರ್ಜನ್ಸ್ಗೆ ನೊಬೆಲ್ ಅವಾರ್ಡ್ ಸಿಗಲಿಲ್ಲ. 1909 ಜರ್ಮನ್ ಸರ್ಜನ್ನು ಥಿಯೋಡಾರ್ ಕಾಕರ್ ಅಂತ ಇದ್ದಾರೆ, ಅವರಿಗೆ ನೊಬೆಲ್ ಅವಾರ್ಡ್ ಬರುತ್ತೆ. ಅದಕ್ಕೆ ನಾನು ಭಾಳ ಖುಷಿ, ಯಾವಾಗಲೂ ನೆನೆಸ್ಕೋತೀವಿ, ಒಬ್ಬ ಸರ್ಜನ್ಗೆ ಎಕ್ಸ್ಟೆನ್ಸಿವ್ ವರ್ಕ್ ಆನ್ ಥೈರಾಯ್ಡ್ ಜರ್ಮನಿಯೊಳಗೆ ಮಾಡಿದರು. ಸೊ ಈಗ ಈ ಥೈರಾಯ್ಡ್ ಅಂದರೆ ಏನು, ನಾನು ಎಷ್ಟು ಸಾರಿ ಮೊನ್ನೆ ತಾನೇ ನಮ್ಮ CME ನಡೀತು, ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಕೇಳಿದರೆ ಅವ್ರಿಗೆ ಗೊತ್ತಿರ್ತಿರಲಿಲ್ಲ. ನಾನು ಈ ಬುಕ್ನಲ್ಲಿ ಬೇಯ್ಲಿ ಆ್ಯಂಡ್ ಲವ್ಸ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ ನಾವೆಲ್ಲ ಓದಿದ ಬುಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಥೈರಿಯಸ್ ಮೀನ್ಸ್ ಶೀಲ್ಡ್ ಅಂದರೆ ಗುರಾಣಿ. ನೀವು ನೋಡಿ ನಮ್ಮ ದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಂದು, ಸಂಗೊಳ್ಳಿ ರಾಯಣ್ದೆಲ್ಲ ರೌಂಡ್ ಇರುತ್ತೆ. ನೀವು ಜಪಾನ್ಗೆ ಹೋದರೆ ಗುರಾಣಿಗಳು ಹಂಗಿರಲ್ಲ, ಬಟರ್ಫ್ಲೈ ಶೇಪ್ ಇರುತ್ತೆ, ಈ ಕಡೆ ಒಂದು ವಿಂಗು, ಈ ಕಡೆ ಮಧ್ಯೆ ಹಿಡ್ಕೋತಾರೆ. ಅದೇ ಶೇಪು ಈ ಥೈರಾಯ್ಡ್ ಕುತ್ತಿಗೆಯ ಮುಂದೆ ಇರುತ್ತೆ, ನಿಮ್ಮ ಉಸಿರಿನಾಳ ಟ್ರೇಕಿಯ ಮುಂದೆ ಇರುವ ಗ್ಲ್ಯಾಂಡ್. ಇದು ಡೀಪ್ ಚರ್ಮದ ಕೆಳಗಡೆ, ಮಸಲ್ ಕೆಳಗಡೆ ಇರುತ್ತೆ. ಇದ್ರ ಶೇಪು ಬಟರ್ಫ್ಲೈ ಶೇಪ್ ಅಂತೀವಿ ಅಥವಾ ಗುರಾಣಿ ಶೇಪ್. ಥೈರಿಯಸ್ ಮೀನ್ಸ್ ಶೀಲ್ಡ್, ಆ ಶೇಪ್ ಇರೋದ್ರಿಂದ ಇದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತೀವಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್. ಇದು ಡೆವಲಪ್ಮೆಂಟಲ್ಲಿ ನಾಲಿಗೆ ಕೆಳಗಿಂದ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಇದೆಲ್ಲ ಇಷ್ಟು ಡೀಟೇಲ್ಸ್ ಜನಗಳಿಗೆ ಬೇಡ. ಈ ಥೈರಾಯ್ಡು ತನ್ನದೇ ಆದ ಫಂಕ್ಷನ್, ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ನೀವು ನೋಡಿ, ಹೆಣ್ಣು ಮಕ್ಕಳಲ್ಲಿ 16ರಿಂದ 18 ಅವರು ಮೆಚ್ಯೂರ್ ಆಗ್ತಾರೆ. ಆ ಟೈಮ್ನಲ್ಲಿ ನೀವು ಅವರ ಕುತ್ತಿಗೆ ನೋಡಿದರೆ ಕುತ್ತಿಗೆ ಸ್ಮೂತಾಗಿ ಎನ್ಲಾರ್ಜ್ ಆಗಿರುತ್ತೆ, ನೋಡ್ಲಿಕ್ಕೆ ಚೆಂದ ಕಾಣ್ತವೆ. ಅದಕ್ಕೆ ಇದನ್ನು ಇಟ್ ಗಿವ್ಸ್ ಬ್ಯೂಟಿ ಟು ದ ನೆಕ್ ಆಫ್ ಎ ವುಮನ್ ಅಂತಾರೆ ಥೈರಾಯ್ಡ್ನ. ಇನ್ ಫ್ಯಾಕ್ಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಲಿಯೋನಾರ್ಡೋ ಡೆವೆನ್ಸಿ ಅವನ ಪಿಕ್ಚರ್ಸ್ ಎಷ್ಟು ಮೊನಾಲಿಸಾ ಅವನಿಗೆ ಆಗಿನ ಕಾಲದಲ್ಲೇ ಗೊತ್ತಿತ್ತಂತೆ, ಥೈರಾಯ್ಡ್ ಬಿಡಿಸಿದ್ದಾನೆ. ಎಲ್ಲರೂ ಈಗ ಅಬ್ಸರ್ವ್ ಮಾಡ್ತಾರೆ, ಬ್ಯೂಟಿಫುಲ್ ಥೈರಾಯ್ಡ್ ಅವನು ಇಟ್ಸ್ ಎಕ್ಸ್ಕ್ಲೂಸಿವ್ ಇದು ಅಂತಾರೆ. ಅಷ್ಟು ಇಂಪಾರ್ಟೆಂಟು ಜನಗಳಿಗೆ ಈ ಇನ್ಫಾರ್ಮೇಶನ್. ಸೊ ಥೈರಾಯ್ಡ್, ಈ ಥೈರಾಯ್ಡ್ ಗ್ಲ್ಯಾಂಡ್ ಇದೆಯಲ್ಲಮ್ಮ, ನೀವು ಕೂರ್ಗ್ ಹೋಗ್ಬಿಟ್ರೆ, ಹಿಮಾಲಯನ್ ಬೆಲ್ಟ್ಗೆ ಹೋದ್ರೆ ಎಲ್ಲರ ಮನೆಗೂ ಒಬ್ಬೊಬ್ಬರಿಗೆ ಇಲ್ಲಿ ಇಷ್ಟಪ್ಪ ಗಂಟು ಕಾಣುತ್ತೆ. ಸೊ ಇವಾಗ ಜನಗಳಿಗೆ ಸರಳವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಟು ಕಾಣ್ರೆ ಅದು ಯೂಶಲಿ ಥೈರಾಯ್ಡ್ ಇರುತ್ತೆ. ಅದರೊಳಗೆ ನಾವು ಮೆಡಿಗೆ ಯಾವುದೇ ಗಂಟಾಗಲಿ ನೀವು ಎಂಜಲ್ ನುಂಗಿ ಗುಳುಮ್ಮಂತ ಅದು ಮೂಗುತ್ತೆ. ಮೂವ್ಮೆಂಟ್ ವಿತ್ ಡಿಗ್ಲುಟೇಷನ್. ಕುತ್ತಿಗೆಯ ಮುಂದೆ ಯಾವುದೇ ಒಂದು ಗಂಟಿದ್ರೆ ನೀವು ನುಂಗದಾಗೆ ಮೇಲಕ್ಕೆ ಹೋಯ್ತು ಅಂದರೆ ಅದನ್ನು ನಾವು ಥೈರಾಯ್ಡ್ ಅಂತೀವಿ. ನಾನು ಮೆಡಿಕಲ್ ಸ್ಟೂಡೆಂಟಿಗೆ ಇದನ್ನು ಹೇಳಲೇಬೇಕು, ಅವನು ಹಂಗೆ ಹೇಳ್ತೀನಿ. ಸೊ ಕುತ್ತಿಗೆಯ ಮುಂದೆ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಯಾಕಂದರೆ ಕುತ್ತಿಗೆಯಲ್ಲಿ ಬೇರೆ ಬೇರೆನೂ ಬರ್ತವೆ, ಅದಗಳ್ಳೆಗಳು ಬರ್ತವೆ, ಲಿಂಫ್ ನೋಡ್ ಬರ್ತವೆ. ಬಟ್ ನಾನು ಇವತ್ತು ಥೈರಾಯ್ಡಿಂದ ಮಾತಾಡ್ತಿರೋದ್ರಿಂದ ಮಿಡ್ ಲೈನ್ ಸ್ವೆಲ್ಲಿಂಗ್, ಆ ಕಡೆ ಒಂದು ಲೋಬು, ಈ ಕಡೆ ಒಂದು ಲೋಬು, ಮಧ್ಯೆ ಇಸ್ಮಸ್ ಇರುತ್ತೆ. ಇದು ಥೈರಾಯ್ಡ್ ಗ್ರಂಥಿ. ನಿಮಗೆ ಸೂಕ್ಷ್ಮವಾಗಿ ಅದರ ಅನಾಟಮಿ ಹೇಳಿದ್ದೀನಿ. ಅದ್ರ ಫಿಸಿಯಾಲಜಿ ಏನಂದರೆ,
ಅದು ಈ ಹಾರ್ಮೋನ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಹಾರ್ಮೋನ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಓಕೆ. ಇನ್ನು ಈ ಥೈರಾಯ್ಡ್ ನಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ ಅಥವಾ ಥೈರಾಯ್ಡ್ ಅಲ್ಲಿ ನಮ್ಗೆ ಏನಾದ್ರು ಗ್ರಂಥಿನಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ಆ ಸಿಂಟಮ್ಸ್ ಹೇಗಿರುತ್ತೆ? ಅಂದ್ರೆ ಮಹಿಳೆಯರಲ್ಲಿ ಬೇರೆ ಸಿಂಟಮ್ಸ್ ಇರುತ್ತೆ, ಪುರುಷರಲ್ಲಿ ಬೇರೆ ಸಿಂಟಮ್ಸ್ ಇರುತ್ತೆ, ಆ ತರದ್ದು ಏನಾದ್ರು ಇದೆಯಾ ಡಾಕ್ಟರ್? ಇದನ್ನ ಫಿಸಿಯಾಲಜಿ ಅಂತೀವಿ ನಾವು. ಥೈರಾಯ್ಡ್ ಸಿಂಪ್ಟಮ್ಸ್ ಅಂದ್ರೆ ಹೈಪೋ ಅಂತ ಒಂದು ಪದ. ಅಂದ್ರೆ ಈ ಥೈರಾಯ್ಡ್ ಹಾರ್ಮೋನ್ ದಿನ ಸೆಕ್ರೆಟ್ ಮಾಡುತ್ತಲ್ಲ, ಅದು ಕ್ವಾಂಟಿಟಿ ಕಡಿಮೆ ಆದರೆ ಹೈಪೋ ಅಂತೀವಿ, ಅದ್ರ ಕ್ವಾಂಟಿಟಿ ಜಾಸ್ತಿ ಆದರೆ ಹೈಪರ್ ಅಂತೀವಿ. ಹೈಪೋ ಬಹಳ ಕಾಮನ್. ತುಂಬ ಜನ ಹೆಣ್ಮಕ್ಳು ಹೇಳ್ತಾರೆ, ಯಾಕೋ ಅಮ್ಮ ಈ ನಡುವೆ ದಪ್ಪ ಆಗ್ತಿದ್ದಾಳೆ, ಚಳಿಗೆ ತಡ್ಕೊಳ್ಳಲ್ಲ, ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಸ್ಕಿನ್ ತೆಕ್ಕಾಗುತ್ತೆ, ಅಡುಗೆ ಮನೆಯೊಳಗೆ ಮರೆತು ಉಪ್ಪು ಬದಲು ಸಕ್ಕರೆ ಹುಡುಕ್ತಿರ್ತಾರೆ. ಇವೆಲ್ಲ ಸಿಂಪ್ಟಮ್ಸ್ ಆಫ್ ಹೈಪೋಥೈರಾಯ್ಡಿಸಮ್. ಅಂದರೆ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆದರೆ ಆ ಎಮ್ಮ ದಪ್ಪ ಆಗ್ತಾಳೆ, ಆಮೇಲೆ ಮರಿವು ಜಾಸ್ತಿ ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಆಫ್ ಹೈಪೋಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ ನೋಡಿ, ಇದಕ್ಕೆ ಆಪೋಸಿಟ್ಟು. ಎಲ್ಲೋ ಒಂದು ಕಡೆ ಮಗಳು 18 ವರ್ಷ ಮದುವೆ ಮಾಡಬೇಕು ಅಂತಿರ್ತಾರೆ ಅಪ್ಪ ಅಮ್ಮ, ಆದರೆ ಯಾಕೋ ಈ ನಡುವೆ ಸಾವ್ಕೊಂಡು ಹೋಗ್ತಾಳೆ, ಎಲ್ಲ ಊಟ ಮಾಡ್ತಾಳೆ, ಬಟ್ ಸಣ್ಣಗಾಗ್ತಾ ಇದ್ದಾಳೆ, ಕೈ ಕಾಲು ನಡುಕ್ತಾಳೆ. ಅದರೊಳಗೆ ಯಾರನ್ನ ಮನೆಗೆ ಗಂಡು ಬಂದರೆ ಕಾಫಿ ಕೊಡಮ್ಮ, ಇದು ನಮ್ಮಲ್ಲಿ ಅದೊಂದು ಸಂಸ್ಕೃತಿ ಸಂಪ್ರದಾಯ. ಅವಳು ಕಾಫಿ ಹಿಂಗೆ ತತ್ತಾಳೆ, ಹಿಂಗೆ ಕೈ ಬೇಕು ಅಂತ ಚೆಲ್ಲಲ್ಲ ಅವಳು, ಹಂಗಾಗುತ್ತೆ. ಟೆನ್ಷನ್ ಜಾಸ್ತಿ, ಟ್ರೆಮರ್ಸ್ ಅಂತೀವಿ. ಹೈಪರ್ ಥೈರಾಯ್ಡಿಸಮ್ನಲ್ಲಿ ಕೈ ಕಾಲು ನಡುಕ್ತವೆ, ತುಂಬ ಸ್ವೆಟ್ಟಿಂಗ್ ಆಗುತ್ತೆ, ಕಣ್ಣು ಪ್ರಾಮಿನೆಂಟ್ ಆಗುತ್ತೆ. ಸೊ ಹಂಗಾಗಿ ಆಂಕ್ಸಿಟಿ, ಎಲ್ಲೋ ಒಂಥರ ಭಯ, ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ಯೂಶಲಿ ಇದು ನೀವು ಅವಲೇ ಕೇಳಿದರೆ ಗಂಡಸರು ಹೆಂಗಸರಲ್ಲಿ ಆಗುತ್ತಾ, ಹೆಣ್ಣು ಮಕ್ಕಳಲ್ಲಿ ಇವೆರಡೂ ಕೂಡ ಹೈಪೋ ಆ್ಯಂಡ್ ಹೈಪರ್ ಎರಡೂ ಕೂಡ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ. ಅದಕ್ಕೆ ರೀಸನ್ಸ್ ಇದ್ದಾವೆ, ಅಷ್ಟು ಡೀಟೇಲ್ಸ್ ನಾವು ಹೋಗೋದು ಬೇಡ. ಬಟ್ ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕೇಳ್ತೀವಿ ಡಿಫ್ರೆನ್ಸು. ಬಟ್ ಡೆಫಿನೆಟ್ಲಿ ಹೆಣ್ಣು ಮಕ್ಕಳಲ್ಲಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ. ಹೈಪೋ ಇರ್ಬೋದು, ಹೈಪರ್ ಇರ್ಬೋದು. ಸೊ ಈ ಸಿಂಪ್ಟಮ್ಸ್ ಇರ್ತಾವಮ್ಮ. ಇನ್ನು ಕೆಲವ್ರಿಗಮ್ಮ ಅವಾಗೆ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಾಗಿರ್ಬೋದು, ಆಗದೆ ಇರ್ಬೋದು. ನಾನು ಬರೀ ಫಂಕ್ಷನ್ ಬಗ್ಗೆ ಮಾತಾಡ್ತೀನಿ, ಹಾರ್ಮೋನ್ ಬಗ್ಗೆ. ತುಂಬ ಜನ ಅದೇ ಹೇಳ್ತಾರೆ, ನಾವು ಥೈರಾಯ್ಡ್ ಗ್ರಂಥಿ ನೋಡ್ಬಿಟ್ಟು, ಅಲ್ಲ ಡಾಕ್ಟ್ರೇ ನಾನು ಬ್ಲಡ್ ಟೆಸ್ಟ್ ಮಾಡ್ಸಿದ್ದೀನಿ ನಾರ್ಮಲ್ ಅಂತ ಹೇಳಿದ್ರಲ್ಲ. ಹೌದು, ಇದನ್ನು ಯು ಥೈರಾಯ್ಡ್. ಯು ಅಂದರೆ ನಾರ್ಮಲ್, ಇಷ್ಟಪ್ಪ ಗಂಟಿರುತ್ತೆ, ಒಬ್ರಿಗೆ ಇಷ್ಟಪ್ಪ. ಅದಕ್ಕೆ ಅಡೆನೋಮ ಅಂತೀವಿ, ನಾಡ್ಯೂಲ್ ಅಂತೀವಿ. ಈ ಕಡೆ ಎಲ್ಲ ಇರ್ತವೆ, ಮಲ್ಟಿ ನಾಡ್ಯುಲರ್ ಗೈಟರ್ ಅಂತೀವಿ. ಅದನ್ನು ಗೈಟರ್ ಅಂತೀವಿ. ಎನ್ಲಾರ್ಜ್ಡ್ ಥೈರಾಯ್ಡ್ ಈಸ್ ಕಾಲ್ಡ್ ಗೈಟರ್. ಅದಕ್ಕೂ ಕೂಡ ಯಾಕೆ ಅಂತ ಹೆಸರಿದೆ, ನಾವು ಮೆಡಿಕಲ್ ಕಾಲೇಜ್ನ ಟೀಚ್ ಮಾಡ್ತೀವಿ. ಎ ಸ್ವೆಲ್ಲಿಂಗ್ ಇನ್ ಫ್ರಂಟ್ ಆಫ್ ಗಟ್ಟರ್, ನಾವು ನುಂಗೋದನ್ನ ಗಟ್ಟರ್ ಅಂತೀವಿ. ಗಟ್ಟರ್ ಮುಂದೆ ಇರೋ ಸ್ವೆಲ್ಲಿಂಗಿಗೆ ಗೈಟರ್ ಅಂತ ಹೆಸರು ಬಂದಿದೆ. ಸೊ ಗೈಟರ್ ಇರುತ್ತೆ, ಇಷ್ಟಪ್ಪ ಇರುತ್ತೆ, ಹೆಣ್ಮಕ್ಳಲ್ಲಿ ಇರುತ್ತೆ, ಗಂಡು ಮಕ್ಕಳ. ಆದರೆ ಹಾರ್ಮೋನ್ ನಾರ್ಮಲ್ಲು, ಅದನ್ನು ಯು ಥೈರಾಯ್ಡ್ ಅಂತೀವಿ. ಇದು ಒಂದು ಡಿಫ್ರೆಂಟ್ ಕ್ಯಾಟಗರಿ. ಯಾವುದೇ ಪೇಷಂಟ್ಗೆ ಗಂಟುಗಳಿದ್ದು ಅದ್ರ ಫಂಕ್ಷನ್ನು ನಾರ್ಮಲ್ ಇದ್ರೆ ಯು ಥೈರಾಯ್ಡ್ ಅಂತ. ಅದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ, ಗೈಟ್ರ್ ವಿತ್ ಹೈಪೋಥೈರಾಯ್ಡಿಸಮ್. ಇಷ್ಟು ಡೀಟೇಲ್ ಜನಗಳಿಗೆ ಬೇಕಿಲ್ಲ. ಗೈಟ್ರ್ ವಿತ್ ಹೈಪರ್ ಥೈರಾಯ್ಡ್ ಅವೆಲ್ಲ ಇರುತ್ತೆ, ನೀವು ಬೇಡ. ಬಟ್ ಇನ್ನೊಂದು ನೀವು ದಯವಿಟ್ಟು ತಿಳ್ಕೊಬೇಕು, ಈ ನಾಡ್ಯೂಲು ಬಿನೈನ್ ಅಂತೀವಿ, ಮ್ಯಾಲಿಗ್ನೆಂಟ್ ಅಂತೀವಿ. ಬಿನೈನ್ ಅಂದರೆ ಅದ್ರ ಪಾಡಿಗೆ ಅದಿರುತ್ತೆ, ನಿಮ್ಮ ಪಾಡಿ ನೀವಿರ್ತೀರಿ. ಒಂದು 10 ವರ್ಷ ಆದಮೇಲೆ ಕ್ಯಾನ್ಸರ್ ಆಗ್ಬೋದು. ಕೆಲವು ಗಂಟುಗಳು ಡೇ 1 ಕ್ಯಾನ್ಸರ್ ಇರುತ್ತೆ, ಪ್ಯಾಪಿಲರಿ ಕ್ಯಾನ್ಸರ್, ಪಾಲಿಕ್ಯುಲರ್ ಕ್ಯಾನ್ಸರ್, ಅನಪ್ಲಾಯ್ಡ್. ಅದು ನನಗೆ ಗೊತ್ತಾಗುತ್ತೆ ಸರ್, ನಿಮಗೆ ಗೊತ್ತಾಗಲ್ಲ. ನೀವು ನನ್ನ ಹತ್ರ ಬಂದರೆ ನಾನು ಇನ್ವೆಸ್ಟಿಗೇಟ್ ಮಾಡಿದರೆ ಇದು ಕ್ಯಾನ್ಸರ್ ಅಲ್ಲ ಅಂತ ಒಂದು ನೀಡ್ಲು ಬಯಾಪ್ಸಿಗಳು ನಾನು ಕಂಡಿಡ್ದು. ಯಾಕೆ ನಮ್ಮ ಹತ್ರ ಬರಬೇಕು ಅಂದರೆ, ನೀವು ಸುಮ್ಮನೆ ದೇವರಿಗೆ ಅಡಿಕೆ ಹೊತ್ಕೊಂಡು ಇರಬೇಡ್ರಿ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ, ಮೆಡಿಕಲ್ ವಿಂಗು. ಅದಕ್ಕೆ ನಿಮ್ಗೆ ಎಚ್ಚರಿಸ್ತಾ ಇದ್ದೀನಿ, ನೀವು ನಮ್ಮ ಹತ್ರ ಬಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್, ಪರ್ಟಿಕ್ಯುಲರ್ಲಿ ಥೈರಾಯ್ಡ್ ಕ್ಯಾನ್ಸರ್ ಈಸ್ ಎ ಕ್ಯೂರಬಲ್ ಕ್ಯಾನ್ಸರ್. 20 ವರ್ಷದಿಂದ ನನ್ನದೇ ಆದ ಒಬ್ಬ ಸ್ಟೂಡೆಂಟ್ಗೆ ನಾವು ಥೈರಾಯ್ಡ್ ಮಾಡಿದ್ದೀವಿ ಸರ್ಜರಿ, ಇವತ್ತು ಚೆನ್ನಾಗಿದೆ. ನಾನು ಈಸ್ ಎ ವೆರಿ ಪಾಪ್ಯುಲರ್ ಸರ್ಜನ್. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹೆಸರು ಹೇಳೋಕ್ಕೆ ಹೋಗಲ್ಲ. ಅದನ್ನು ದಯವಿಟ್ಟು ನಿಮ್ಮ ಕುತ್ತಿಗೆಯ ಮುಂದೆ ಏನೇ ಗಂಟು ಬಂದರೂ ಕೂಡ, ಗಂಟಿಲ್ದಿರ ಕೈ ಕಾಲು ನಡಗಿದ್ರೆ ನಮ್ಮ ಹತ್ರ ಬನ್ನಿ, ಅದು ನಾವು ಕಂಡುಹಿಡಿತೀವಿ. ಗಂಟಿಲ್ದಿರ ದಪ್ಪ ಆಗ್ತಿದ್ದೀರಾ ಬನ್ನಿ ನಮ್ಮ ಹತ್ರ, ಅಥವಾ ಗಂಟಿದೆ ಏನೂ ಇಲ್ಲ ಚೆನ್ನಾಗಿದ್ದೀನಿ ಬನ್ನಿ ನಮ್ಮ ಹತ್ರ. ಅಂದರೆ ಸರ್ಜನ್ ಹತ್ರ ಬಂದರೆ ನಿಮಗೆ ನಾವು ಸರ್ಜನ್ನೋ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನೋ, ಅಥವಾ ಎಂಡೋಕ್ರೈನಾಲಜಿಸ್ಟ್ ಅಂತ ನೋಡಿ, ಇಟ್ಸ್ ಎ ಸ್ಪೆಷಾಲಿಟಿ ಅಮ್ಮ. ಇವತ್ತು ಮೊದಲೆಲ್ಲ ನಾವು ಜನರಲ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜನ್ ಅವರಲ್ಲ, ಇವತ್ತು ಎಂಡೋಕ್ರೈನ್ ಸರ್ಜನ್ಸ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಇದ್ದಾವೆ. ಇಫ್ ಯು ಗೋ ಟು ರಾಮಯ್ಯ ಮೆಡಿಕಲ್ ಕಾಲೇಜ್, ದೇರ್ ಡಿಪಾರ್ಟ್ಮೆಂಟ್ ಎಂಡೋಕ್ರೈನ್. ಸೊ ಇವೆಲ್ಲ ನಾವು ಜನಗಳಿಗೆ ಅರಿವು ಮೂಡಿಸ್ಬೇಕು. ದಯವಿಟ್ಟು ನಿಮ್ಮ ಥೈರಾಯ್ಡ್ ಇದ್ದರೆ ಫಸ್ಟ್ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನು, ಅದಾದಮೇಲೆ ನಮ್ಮ ಸಿಸ್ಟಮ್ ಆಫ್ ಮೆಡಿಸನ್. ದಯವಿಟ್ಟು ಬೇರೆ ಸಿಸ್ಟಮ್ ಆಫ್ ಮೆಡಿಸನ್ ಬಗ್ಗೆ ನಾನು ಮಾತನಾಡೋದಿಲ್ಲ, ಬರೀ ಅಲೋಪತಿ ಬಗ್ಗೆ ಮಾತನಾಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಿಮ್ಮ ಫಿಸಿಷಿಯನ್ ಹತ್ರ ಹೋದರೆ ನಿಮ್ಮ ಕಾಯಿಲೆ ಕಂಡುಹಿಡಿಬೋದು. ಇನ್ನು ಡಾಕ್ಟರ್, ಈ ಥೈರಾಯ್ಡ್ ಬರ್ಲಿಕ್ಕೆ ಏನ್ ಮೇನ್ ರೀಸನ್, ಏನ್ ಕಾರಣಗಳಿಂದ ಬರುತ್ತೆ? ಇಟ್ಸ್ ಎ ಬ್ಯೂಟಿಫುಲ್ ಕ್ವೆಶ್ಚನ್ ಅಮ್ಮ. ತುಂಬ ಜನಕ್ಕೆ ಇದನ್ನು ಕೇಳ್ತಾರೆ. ಅಯೋಡಿನ್ ಡಿಫಿಷಿಯನ್ಸಿ,
ರಾ ಮೆಟೀರಿಯಲ್. ಈ ಥೈರಾಕ್ಸಿನ್ ತಯಾರಾಗಬೇಕಾದ್ರೆ ಅಯೋಡಿನ್ ಇರಬೇಕು. ಎಲ್ಲಿರುತ್ತೆ? ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ನಾವು ಕುಡಿಯೋ ನೀರಿನಲ್ಲಿ. ನೀವೇನಾಗುತ್ತೆ, ಯಾಕೆ ಇದು ಇಲ್ಲಿ ರೀಜನ್ ಒಳಗೆ ಥೈರಾಯ್ಡ್ ಜಾಸ್ತಿ ಅಂದರೆ, ನೀವು ಹಿಮಾಲಯಕ್ಕೆ ಹೋದರೆ ಮಳೆ ನೀರು ಮಣ್ಣಿನಲ್ಲಿರೋ ಅಯೋಡಿನ್ ವಾಶ್ ಮಾಡಿಕೊಂಡು ಸಮುದ್ರಕ್ಕೆ ತಗೊಂಡು ಹೋಗ್ಬಿಡುತ್ತೆ. ಸೊ ಅಲ್ಲಿನ ಜನಗಳಿಗೆ ಅಯೋಡಿನ್ ಸಿಗೋದಿಲ್ಲ. ಇಟ್ಸ್ ಎ ರಾ ಮೆಟೀರಿಯಲ್. ಇದನ್ನು ತಯಾರು ಮಾಡಬೇಕಾದ್ರೆ, ಚಾಕ್ಲೇಟ್ ತಯಾರು ಮಾಡ್ಬೇಕಾದ್ರೆ ಶುಗರ್ ಬೇಕಲ್ಲ, ಹಂಗೆ ನಿಮ್ಮ ಥೈರಾಕ್ಸಿನ್ ತಯಾರು ಮಾಡ್ಬೇಕಾದ್ರೆ ಅಯೋಡಿನ್ ಬೇಕು. ಅಯೋಡಿನ್ ಡಿಫಿಷಿಯನ್ಸಿ ಗಾಯ್ಟ್ರ್ ಅಂತೀವಿ. ಅದಕ್ಕೆ ನೋಡಿ, ಇವತ್ತು ಟಾಟಾ ಅಯೋಡೈಸ್ಡ್ ಸಾಲ್ಟ್ ಎಲ್ಲ ಮನೆಯಲ್ಲೂ ಯೂಸ್ ಮಾಡ್ತಾರೆ. ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರಿಗೂ ಗಾಯ್ಟ್ರ್ ಬರಬಾರ್ದು ಅಂತ ಅಯೋಡೈಸ್ಡ್ ಸಾಲ್ಟ್. ಸೊ ಮೇನ್ ಕಾರಣ ಅಯೋಡಿನ್ ಡಿಫಿಷಿಯನ್ಸಿ. ಇನ್ನು ಕೆಲವರೊಳಗೆ ಫೆಮಿಲಿಯಲ್ ಗಾಯ್ಟ್ರ್ ಅಂತೀವಿ, ಜನಗಳಿಗೆ ಅಷ್ಟೊಂದು ಬೇಕಿಲ್ಲ. ಎಲ್ಲಿ ಅಂದರೆ ಹುಟ್ಟಿದ ಮಕ್ಕಳಿಗೆಲ್ಲ ಗಾಯ್ಟ್ರ್ ಇದೆ, ಅಮ್ಮನಿಗಿತ್ತು ಅಜ್ಜಿಗಿತ್ತು ಅಂದರೆ ಅದು ಫೆಮಿಲಿಯಲ್ ಗಾಯ್ಟ್ರ್ ಅಂತೀವಿ. ಅದು ಭಾಳ ಕಡಿಮೆ, ತಲೆ ಕೆಡಿಸ್ಕೋಬೇಡಿ. ಸೊ ಯಾರಿಗಾದ್ರೂ ಗಾಯ್ಟ್ರ್ ಇದ್ರೆ ಅವರಿಗೆ ಮೋಸ್ಟ್ಲಿ ಅಯೋಡಿನ್ ಸಿಗ್ತಾ ಇಲ್ಲ ಅಂತ ಅಯೋಡಿನ್ ಅಡ್ಮಿನಿಸ್ಟರ್ ಮಾಡ್ತೀವಿ ನಾವು. ಓಕೆ. ಇನ್ನು ಫುಡ್ ಸ್ಟೈಲ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತಾ, ಅಥವಾ ಲೈಫ್ ಸ್ಟೈಲ್ ಏನ್ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ? ಇನ್ಫ್ಯಾಕ್ಟ್ ಜರ್ಮನಿ ಒಳಗೆ ಎಲ್ಲ ಬರೆದಾರೆ, ಕ್ಯಾಬೇಜ್ ತಿನ್ಬೇಡ, ಈ ಬ್ರಾಸಿಕಾ ಫ್ಯಾಮಿಲಿ ವೆಜಿಟೇಬಲ್ಸ್ ಅಂತೀವಿ, ಅದು ತಿನ್ನೋದ್ರಿಂದ ಗಾಯ್ಟ್ರ್ ಆಗುತ್ತೆ ಅಂತ. ಬಟ್ ನಾನು ತುಂಬ ಜನ ಕೇಳ್ತೀನಿ, ಅಮ್ಮ ನಮ್ಮ ದೇಶದೊಳಗೆ ಯಾರು ಕೆಜಿಗಳ ಗಟ್ಟಲೆ ತಿನ್ನಲ್ಲ, ಎಲ್ಲೋ ಯಾವತ್ತೋ ಅಮ್ಮ ಒಂದು ಬೊಪ್ಪು ಹಾಕಿದ್ಲು ಅಂದರೆ ಎದುರ್ಕೊಳ್ಳೇ ಬೇಡ ತಿನ್ನು ಅಂತ. ನಮ್ಮಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಥ ರಿಸ್ಟ್ರಿಕ್ಷನ್ ಆಫ್ ಫುಡ್ ಏನಿಲ್ಲ. ಏನೇ ಪುಸ್ತಕ ಬರೆದಿದ್ದಾರೆ, ಬ್ರಾಸಿಕಾ ಫ್ಯಾಮಿಲಿ, ಕ್ಯಾಬೇಜು ಇಂಥವನ್ನೆಲ್ಲ ತಿನ್ನಬೇಡಿ ಅಂತ ಇದೆ. ಬಟ್ ಯಾವತ್ತೋ ಒಂದಿನ ತಿಂದರೆ ಅದ್ರ ಬಗ್ಗೆ ಭಯ ಬೀಳ್ಬೇಡಿ ಅಂತ ಹೇಳ್ತೀನಿ ನಾನು. ಅಷ್ಟೇ, ವೆರಿ ಇಂಪಾರ್ಟೆಂಟ್. ಇನ್ನು ಡಾಕ್ಟರ್, ಇದು ವಂಶ ಪಾರಂಪರ್ಯವಾಗಿ ಬರುವಂತ ಕಾಯಿಲೆನಾ ಅಂತ? ಇದು ಅದು ಒಂದು ಕ್ಯಾಟಗರಿ ಅಷ್ಟೇ. ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕ್ವಶನ್ ಕೇಳ್ತೀವಿ. ಅದಕ್ಕೆ ಒಂದು ಎನ್ಸೈಮ್ ಇರುತ್ತೆ, ಎನ್ಸೈಮ್ ಡಿಫಿಷಿಯನ್ಸಿ ಗಾಯ್ಟ್ರ್ ಅಂತೀವಿ ನಾವು. ಅದು ಕೆಲವು ಫ್ಯಾಮಿಲಿ ಒಳಗಿರುತ್ತೆ, ಅಪರೂಪ. ಇವೆಲ್ಲ ಭಾಳ ಕಡಿಮೆ ಫ್ಯಾಮಿಲಿ ಒಳಗೆ. ಬಟ್ ಯಾರಿಗೋ ಒಬ್ಬರಿಗೆ ನಾನು ಕೂರ್ಗೆ ಹೇಳಿದೆ, ದೊಡ್ಡಬಳ್ಳಾಪುರದವ್ರು ಬರ್ತಾರೆ ಥೈರಾಯ್ಡ್ ಅಂತ. ಇವನ್ನೆಲ್ಲ ಸ್ಪೊರಾಡಿಕ್ ಅಂತೀವಿ ನಾವು. ಅಲ್ಲಿರೋ ಗಾಯ್ಟ್ರನ್ನ ಎಂಡೆಮಿಕ್ ಅಂತೀವಿ, ಅಂದರೆ ಆ ಊರ್ನಾಗ ಜಾಸ್ತಿ ಇದ್ದಾವೆ. ಸ್ಪೊರಾಡಿಕ್ ಅಂದರೆ ದೊಡ್ಡಬಳ್ಳಾಪುರದಾಗ ಒಂದು ಸಿಕ್ತು, ದೇವನಹಳ್ಳಿಗೊಂದು ಸಿಕ್ತು, ಬರ್ತಾರಲ್ಲ, ಇವನ್ನ ಸ್ಪೊರಾಡಿಕ್ ಗಾಯ್ಟ್ರ್ ಅಂತೀವಿ ನಾವು. ಅಪರೂಪಕ್ಕೆ ಬರುತ್ತೆ. ಸೊ ಅದನ್ನ ಟ್ರೀಟ್ಮೆಂಟ್ ಮಾಡೋದು ಈಸಿ ನಮಗೆ. ಓಕೆ. ಈಗ ಥೈರಾಯ್ಡ್ ಬರಬಾರ್ದು ಅನ್ನೋದಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಏನ್ ತಗೊಳ್ಬೇಕಾಗತ್ತೆ? ಇಲ್ಲ, ಹಂಗೆ ನೋಡಿದ್ರೆ ಏನೂ ಇಲ್ಲ. ಬಂದಿದ್ರನ್ನ ಅರ್ಲಿ ಡಿಟೆಕ್ಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಅಷ್ಟೇ. ಕಂಡಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಎಷ್ಟೋ ಜನ ಅದ್ರ ಬಗ್ಗೆ ಅರಿವಿರಲ್ಲ, ಸುಮ್ಮನೆ ಇರ್ತಾರೆ ನೋಡಿ. ಅದಕ್ಕೆ ಇವತ್ತು ಪ್ರತಿ ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್ನು ಪ್ರತಿ ಪ್ರೆಗ್ನೆಂಟ್ ವುಮನ್ಗೆ TSH ಮಾಡಿಸ್ತಾರೆ ಅವರು. ಅವ್ರಿಗೆ ಗೊತ್ತು ಇದು ಭಾಳ ಇಂಪಾರ್ಟೆಂಟ್. ಹೆಣ್ಮಗಳಿಗೆ ಹೊಟ್ಟೆಯೊಳಗೆ ಪಾಪ ಬೆಳೀತಾ ಇದೆ, ಅಥವಾ ಅದಕ್ಕೋಸ್ಕರ TSH ಮಾಡೇ ಮಾಡ್ತಾರೆ. ಸೊ ಇವೆಲ್ಲ ಅರಿವು. ಅಥವಾ ಯಾರೋ ನಮ್ಮ ಹತ್ರ ಯಾಕೋ ಅಮ್ಮ ಈ ನಡುವೆ ವೆಯ್ಟ್ ಜಾಸ್ತಿ ಆಗ್ತಿದ್ದಾಳೆ ಡಾಕ್ಟ್ರೆ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಕರ್ಕೊಂಬರ್ತಾನೆ. ನಾವು ಒಂದು ಸೀರೀಸ್ ಆಫ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. TSH ಜಾಸ್ತಿ ಆದರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಡಿಟೆಕ್ಷನ್ ಈಸ್ ಇಂಪಾರ್ಟೆಂಟ್, ಪ್ರಿವೆನ್ಷನ್ ಆಗಲ್ಲ. ಇವಾಗ ಡಯಾಬಿಟಿಸ್ ಪ್ರಿವೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು, ವೆಯ್ಟ್ ಕಡಿಮೆ ಮಾಡಿ, ಇವೆಲ್ಲ ವಾಕಿಂಗ್ ಮಾಡಿ. ಬಟ್ ಇದ್ರೊಳಗೆ ಆ ಥರ ಇಲ್ಲ. ಗೊತ್ತಾಗುತ್ತೆ, ಗೊತ್ತಾದ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಥೈರಾಯ್ಡ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನ ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಥೈರಾಯ್ಡ್ ಅಂದ್ರೆ ಏನು, ಥೈರಾಯ್ಡ್ ಬರ್ಲಿಕ್ಕೆ ಕಾರಣಗಳೇನು, ಇದರಲ್ಲಿ ಯಾವ ರೀತಿಯಾದಂಥ ಟೈಪ್ಸ್ನ ನೋಡ್ಬೋದು, ಯಾವ ಟೈಪ್ಸ್ ಅಲ್ಲಿ ಯಾವ ರೀತಿಯಾದಂಥ ಸಿಂಪ್ಟಮ್ಸ್ನ ನೋಡ್ಬೋದು, ಇದರ ಕುರಿತಾಗಿ ಒಂದಷ್ಟು ವಿಚಾರವನ್ನ ನೀಡಿದ್ದಾರೆ. ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.